ನಮಸ್ಕಾರ ಮೇಷರಾಶಿಯವರೇ. ಜ್ಯೋತಿಷ್ಯ ಲೆಕ್ಕದ ಪ್ರಕಾರ ಸೆಪ್ಟೆಂಬರ್ 2026ರಲ್ಲಿ ಮೇಷರಾಶಿಗೆ ಒಂದು ದೊಡ್ಡ ಕೆಟ್ಟ ಘಟನೆ ಕಾದಿದೆ. ಅದು ಹಣದ ವಿಷಯದಲ್ಲೂ ಆಗಬಹುದು, ಸಂಬಂಧದಲ್ಲೂ ಆಗಬಹುದು, ಆರೋಗ್ಯದಲ್ಲೂ ಆಗಬಹುದು. ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ, ಕೊನೆಯವರೆಗೂ ನೋಡಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಅದರಿಂದ ಹೇಗೆ ಪಾರಾಗಬೇಕು ಅಂತ 5 ರಹಸ್ಯ ಪರಿಹಾರವನ್ನು ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ವಿಡಿಯೋ ಸ್ಕಿಪ್ ಮಾಡಿದರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡ್ತೀರಾ. ನೀವು ಮೇಷರಾಶಿಯವರಾಗಿದ್ದರೆ ಈಗಲೇ ಲೈಕ್ ಮಾಡಿ, ಯಾಕಂದರೆ ಇದು ನಿಮ್ಮ ರಕ್ಷೆಗಾಗಿ ಮಾಡಿದ ವಿಡಿಯೋ. ಹಾಗೆ ನೀವು ಇನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ಆಳವಾಗಿ ತಿಳಿದುಕೊಳ್ಳೋಣ. ಮೇಷ ಅಂದರೆ ರಾಶಿ ಚಕ್ರದ ಮೊದಲ ರಾಶಿ. ಅಂದರೆ ನೀವು ನಾಯಕರು, ಮೊದಲು ಶುರು ಮಾಡೋರು ನೀವು. ನಿಮ್ಮ ರಾಶಿಯ ಅಧಿಪತಿ ಕುಜ, ಅಂದರೆ ಅಗ್ನಿ, ಶಕ್ತಿ, ಧೈರ್ಯ, ಕೋಪ, ಯುದ್ಧ. ನಿಮ್ಮ 4 ಮುಖ್ಯ ಗುಣಗಳು: 1 ಆತುರ, ಈಗಲೇ ಬೇಕು, ಈಗಲೇ ಮಾಡಬೇಕು ಅನ್ನೋದು ನಿಮ್ಮ ಸ್ವಭಾವ, ಕಾಯೋಕೆ ಆಗಲ್ಲ. 2 ಪ್ರಾಮಾಣಿಕತೆ, ಮನಸ್ಸಲ್ಲಿ ಇರೋದನ್ನು ಬಾಯಲ್ಲಿ ಹೇಳಿಬಿಡ್ತೀರಾ, ನಾಟಕ ನಿಮಗೆ ಬರಲ್ಲ. 3 ಹಠ, ನಾನು ಹೇಳಿದ್ದೆ ಸರಿ ಅಂತ ಕೊನೆಯವರೆಗೂ ವಾದ ಮಾಡ್ತೀರಾ. 4 ಬೇಗ ಕೋಪ, ಬೇಗ ಮರೆಯೋದು. ಬೆಳಿಗ್ಗೆ ಜಗಳ, ಸಂಜೆ ಸರಿ ಹೋಗುತ್ತೆ. ಆದರೆ ಮೇಷರಾಶಿಯವರ ದೊಡ್ಡ ವೀಕ್ನೆಸ್ ಏನು ಗೊತ್ತಾ? ತಾಳ್ಮೆ ಇಲ್ಲದಿರುವುದು. ಯಾರಾದರೂ ನಿಧಾನ ಅಂದರೆ ನಿಮಗೆ ಕೋಪ ಬರುತ್ತೆ. ಇದೇ ಕಾರಣಕ್ಕೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಪರೀಕ್ಷೆ. ಯಾಕಂದರೆ ಈ ತಿಂಗಳು ಕುಜ ಮತ್ತು ಶನಿ ಮುಖಾಮುಖಿಯಾಗಿದ್ದಾರೆ. ಇದನ್ನು ಅಂಗಾರಕ ಯೋಗ ಅಂತಾರೆ. ಶನಿ ಅಂದರೆ ನಿಧಾನ, ಕರ್ಮ. ಕುಜ ಅಂದರೆ ಆತುರ, ಅಗ್ನಿ. ಈ 2 ಡಿಕ್ಕಿ ಹೊಡೆದಾಗ ಏನಾಗುತ್ತೆ? ಜಗಳ, ಅಪಘಾತ, ಕೋರ್ಟ್, ನಷ್ಟ. ಅದಕ್ಕೆ ಜ್ಯೋತಿಷಿಗಳು ಹೇಳ್ತಾರೆ, ಮೇಷರಾಶಿಯವರೇ, ಈ ಸೆಪ್ಟೆಂಬರ್ನಲ್ಲಿ ನಿಮ್ಮ ಕೋಪವೇ ನಿಮ್ಮ ಅತಿ ದೊಡ್ಡ ಶತ್ರು ಆಗುತ್ತೆ ಅಂತ. ನೀವು ಶಕ್ತಿಶಾಲಿ, ಆದರೆ ಆ ಶಕ್ತಿಯನ್ನು ಸರಿಯಾಗಿ ಯೂಸ್ ಮಾಡಿದರೆ ರಾಜ, ತಪ್ಪಾಗಿ ಯೂಸ್ ಮಾಡಿದರೆ ಸರ್ವನಾಶ. ಮೊದಲು ಸೆಪ್ಟೆಂಬರ್ ತಿಂಗಳ ಗ್ರಹಗತಿಗಳ ಸ್ಥಿತಿಯನ್ನು ನೋಡೋಣ. 1ರಿಂದ 15ರವರೆಗೆ ರಾಹು ನಿಮ್ಮ 12ನೇ ಮನೆಯಲ್ಲಿ, ಖರ್ಚು, ನಿದ್ರೆ ಹಾಳು, ಶತ್ರುಗಳು. 16ರಿಂದ 30ರವರೆಗೆ ಸೂರ್ಯ 6ನೇ ಮನೆಗೆ, ಕೋರ್ಟ್, ಸಾಲ, ಆರೋಗ್ಯ ಸಮಸ್ಯೆ. ಇಡೀ ತಿಂಗಳು ಕುಜ 8ನೇ ಮನೆಯಲ್ಲಿ, ಇದೇ ಅತಿ ಅಪಾಯ. 8ನೇ ಮನೆ ಅಂದರೆ ಅಪಘಾತ, ಸರ್ಜರಿ, ಮಾನಹಾನಿ, ಸಾಲದ ಮನೆ. ಕುಜ ಅಲ್ಲಿದ್ದಾಗ ಆತುರದ ನಿರ್ಧಾರದಿಂದ ಎಲ್ಲ ಹಾಳಾಗುತ್ತೆ. ನಡೆಯಬಹುದಾದಂತಹ ಘಟನೆ ಹೇಳ್ತೀನಿ ಕೇಳಿ. ಉದಾಹರಣೆ 1, ಹಣದ ನಷ್ಟ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಒಬ್ಬರು 1 ವಾರದಲ್ಲಿ ಡಬಲ್ ಅಂತ ಆನ್ಲೈನ್ ಇನ್ವೆಸ್ಟ್ಮೆಂಟ್ಗೆ ದೊಡ್ಡ ಮೊತ್ತ ಹಾಕಿದ್ರು. 10 ದಿನದಲ್ಲಿ ಆ್ಯಪ್ ಕ್ಲೋಸ್ ಆಯಿತು. ಇವತ್ತು ಇನ್ನು EMI ಕಟ್ಟೋಕೆ ಪರದಾಡ್ತಿದ್ದಾರೆ. ಉದಾಹರಣೆ 2, ಸಂಬಂಧದ ಜಗಳ. ಕೋಪದಲ್ಲಿ ಹೇಳಿದ ಒಂದೇ ಒಂದು ಮಾತಿಗೆ 4 ವರ್ಷದ ಸಂಬಂಧ ಮುರಿದು ಹೋಯಿತು. ಈಗ ಕೋರ್ಟ್, ವಕೀಲ, ಮಾನಹಾನಿ ಎಲ್ಲ ಆಗ್ತಿದೆ. ನೋಡಿದ್ರ 1 ನಿಮಿಷದ ಆತುರ ಜೀವನವೇ ಬದಲಾಗುತ್ತೆ. ನಿಮ್ಮ ವಯಸ್ಸಿಗೆ ತಕ್ಕಂತೆ ಆ ಒಂದು ಕೆಟ್ಟ ಘಟನೆ ಬೇರೆ ಇರುತ್ತೆ. 18ರಿಂದ 28 ವರ್ಷ, ಪ್ರೀತಿಯಲ್ಲಿ ಮೋಸ, ಆನ್ಲೈನ್ ಸ್ಕ್ಯಾಮ್, ಜಾಬ್ನಲ್ಲಿ ಬಾಸ್ ಜೊತೆ ಜಗಳ. 29ರಿಂದ 40ನೇ ವಯಸ್ಸಿನಲ್ಲಿ ಸಾಲ, ಬಿಸ್ನೆಸ್ ನಷ್ಟ, ಪಾರ್ಟ್ನರ್ ದ್ರೋಹ. 41ರಿಂದ 55ನೇ ವರ್ಷದಲ್ಲಿ ಆರೋಗ್ಯ ಸಮಸ್ಯೆ, ಆಸ್ತಿ ಜಗಳ, ಮನೆಯಲ್ಲಿ ಮಾನಹಾನಿ. 55ರ ನಂತರ ಏಕಾಂಗಿತನ, BP, ಶುಗರ್, ಹಳೆ ಕಾಯಿಲೆ ವಾಪಸ್ ಬರೋದು. ಮೇಷರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಈ 3ರಲ್ಲಿ ಒಂದು ಘಟನೆ ನಡೆಯುವ ಸಾಧ್ಯತೆ 90% ಇದೆ. ನಿಮ್ಮ ಜಾತಕ ನೋಡಿ ಯಾವುದು ಅಂತ ಗೊತ್ತಾಗುತ್ತೆ. 1, ಆರ್ಥಿಕ ಕೆಟ್ಟ ಘಟನೆ, ಸಾಲ ಮತ್ತು ಮೋಸ. ಈ ತಿಂಗಳು ಯಾರಾದರೂ ದೊಡ್ಡ ಲಾಭ ಕೊಡ್ತೀನಿ ಅಂತ ಬರ್ತಾರೆ. ಶೇರ್ ಮಾರ್ಕೆಟ್, ಬಿಸ್ನೆಸ್, ಫ್ರೆಂಡ್. ನೀವು ಕೋಪದಲ್ಲಿ ಸರಿಯಂತ ಹಣ ಕೊಡ್ತೀರಾ, ಅದೇ ಹಣ ವಾಪಸ್ ಬರಲ್ಲ. 10ರಿಂದ 20 ಸಾವಿರದವರೆಗೆ ನಷ್ಟ. ಸೂಚನೆ ಏನು ಅಂದರೆ ಸೆಪ್ಟೆಂಬರ್ 12ರಿಂದ 18ರ ನಡುವೆ ಯಾರಿಗೂ ಹಣ ಕೊಡಬೇಡಿ, ಸಾಲ ಕೊಡಬೇಡಿ. 2, ಸಂಬಂಧದ ಕೆಟ್ಟ ಘಟನೆ, ಜಗಳ ಮತ್ತು ಬ್ರೇಕಪ್. ಕುಜನಿಂದ ಕೋಪ ಜಾಸ್ತಿ, ಸಂಗಾತಿ ಸಣ್ಣ ಮಾತಿಗೆ ನೀವು ದೊಡ್ಡದಾಗಿ ರಿಯಾಕ್ಟ್ ಮಾಡ್ತೀರಾ. ನೀನು ನನ್ನ ಅರ್ಥ ಮಾಡಿಕೊಳ್ಳಲ್ಲ ಅಂತ ಜಗಳ. ಮದುವೆಯಾಗದವರಿಗೆ ಬ್ರೇಕಪ್, ಮದುವೆಯಾದವರಿಗೆ ಬೇರ್ಪಡುವಷ್ಟು ಜಗಳ.
ಸೂಚನೆ: ಸೆಪ್ಟೆಂಬರ್ 8, 15, 22 ಈ 3 ದಿನ ಮೌನವೇ ಬೆಸ್ಟ್. 3. ಆರೋಗ್ಯದ ಕೆಟ್ಟ ಘಟನೆ: ಅಪಘಾತ ಅಥವಾ ಗಾಯ. 8ನೇ ಮನೆಯ ಕುಜನಿಂದ ರಕ್ತ, ಗಾಯ, ಅಪಘಾತದ ಸಾಧ್ಯತೆ. ಬೈಕ್, ಕಾರು ಓಡಿಸುವಾಗ ಆತುರ, ಕೋಪದಲ್ಲಿ ಜಗಳ ಮಾಡಿ ಕೈಕಾಲಿಗೆ ಏಟು. ಸೂಚನೆ: ಸೆಪ್ಟೆಂಬರ್ 20ರಿಂದ 25ರವರೆಗೆ ವಾಹನ ನಿಧಾನವಾಗಿ ಓಡಿಸಿ, ಆಯುಧದಿಂದ ದೂರವಿರಿ. 5 ರಹಸ್ಯ ಪರಿಹಾರಗಳನ್ನು ತಿಳಿಸಿಕೊಡ್ತೀನಿ. ಇದನ್ನು ಮಾಡಿದರೆ 90% ಅಪಾಯ ತಪ್ಪುತ್ತೆ. ಭಯಪಡಬೇಡಿ, ಪರಿಹಾರವಿದೆ. ಈ 5 ಕೆಲಸ ಸೆಪ್ಟೆಂಬರ್ ಪೂರ್ತಿ ಮಾಡಿ. ಪರಿಹಾರ 1. ಕುಜ ಶಾಂತಿ. ಪ್ರತಿ ಮಂಗಳವಾರ ಕೆಂಪು ಬಟ್ಟೆ ಹಾಕಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ 21 ಸಲ ಹೇಳಿ. ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಸಿಂಧೂರ ಹಚ್ಚಿ. ಮಾಂಸ, ಮದ್ಯ, ಕೆಂಪು ಮೆಣಸು ತಿನ್ನಬೇಡಿ. ಪರಿಹಾರ 2. ಕೋಪ ನಿಯಂತ್ರಣ. ಬೆಳಿಗ್ಗೆ 10 ನಿಮಿಷ ನಡಿಗೆ ಮಾಡಿ, ಬೆವರು ಬರಲಿ. ಯಾರ ಮೇಲಾದರೂ ಕೋಪ ಬಂದರೆ 10ರವರೆಗೆ ಎಣಿಸಿ, ಆಮೇಲೆ ಮಾತನಾಡಿ. ಕೈಗೆ ಕೆಂಪು ದಾರ ಕಟ್ಟಿಕೊಳ್ಳಿ. ಕೋಪ ಬಂದಾಗ ಅದನ್ನು ನೋಡಿ. ಪರಿಹಾರ 3. ಹಣ ಮತ್ತು ಸಂಬಂಧದ ರಕ್ಷೆ. ಸೆಪ್ಟೆಂಬರ್ ಪೂರ್ತಿ ಯಾರಿಗೂ ಸಾಲ ಕೊಡಬೇಡಿ. ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 24 ಗಂಟೆ ಕಾಯಿರಿ. ಮನೆಯಲ್ಲಿ ಪ್ರತಿದಿನ ಸಂಜೆ ದೀಪ ಹಚ್ಚಿ. ಪರಿಹಾರ 4. ವಾಸ್ತು ಪರಿಹಾರ. ಮನೆಯ ನೈಋತ್ಯ ಮೂಲೆಯಲ್ಲಿ ಕೆಂಪು ಬಲ್ಬ್ ಹಚ್ಚಿ. ಅಡುಗೆ ಮಾಡೋ ಮುನ್ನ ಜೈ ಹನುಮಾನ್ 3 ಸಲ ಹೇಳಿ. ಮಲಗುವ ಕೋಣೆಯಲ್ಲಿ ಚಾಕು, ಕತ್ತರಿ ಇಡಬೇಡಿ. ಪರಿಹಾರ 5. ದಾನ. ಪ್ರತಿ ಮಂಗಳವಾರ ಬಡವರಿಗೆ ಬೆಲ್ಲ, ಕೆಂಪು ಬಟ್ಟೆ ದಾನ ಮಾಡಿ. ಬೀದಿ ಪ್ರಾಣಿಗಳಿಗೆ ನೀರು, ಆಹಾರ ಇಡಿ. ಇದರಿಂದ ಕುಜನ ಕೋಪ ಕಡಿಮೆಯಾಗುತ್ತೆ. ಅತಿ ಅಪಾಯದ ದಿನಾಂಕಗಳು ಮತ್ತು ಸಮಯ: ಸೆಪ್ಟೆಂಬರ್ನಲ್ಲಿ ಈ 5 ದಿನ ತುಂಬ ಎಚ್ಚರ: 8, 12, 18, 22, 27. ಸೆಪ್ಟೆಂಬರ್ ತಿಂಗಳಲ್ಲಿ ಈ ದಿನಗಳಲ್ಲಿ ಹೊಸ ಕೆಲಸ, ಪ್ರಯಾಣ, ಜಗಳ, ಸಹಿ ಎಲ್ಲ ಅವಾಯ್ಡ್ ಮಾಡಿ. ಅಪಾಯದ ಸಮಯ: ಮಧ್ಯಾಹ್ನ 12ರಿಂದ 2 ಗಂಟೆ. ಈ ಸಮಯದಲ್ಲಿ ಕೋಪ ಜಾಸ್ತಿ ಬರುತ್ತೆ. ಶುಭ ದಿನ: 3, 11, 24. ಈ ದಿನ ಪರಿಹಾರ ಮಾಡಿದರೆ ಒಳ್ಳೆಯದು. ಮೇಷರಾಶಿಯವರೇ, ನೆನಪಿಡಿ, ಕುಜ ನಿಮಗೆ ಶಕ್ತಿ ಕೊಡ್ತಾನೆ, ಆದರೆ ಆ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಬೇಕು. ಈ ತಿಂಗಳು ನಿಧಾನವೇ ನಿಮಗೆ ರಕ್ಷೆ. ಆ ಒಂದು ಕೆಟ್ಟ ಘಟನೆ ನಡೆಯೋ ಮುನ್ನ ಈ ವಿಡಿಯೋ ನೋಡಿದ್ರಿ, ಅದೇ ನಿಮ್ಮ ಅದೃಷ್ಟ. ಈ ವಿಡಿಯೋನ ಮೇಷರಾಶಿಯ 10 ಜನರಿಗೆ ಶೇರ್ ಮಾಡಿ. ನಿಮ್ಮ ಕರ್ಮ ಕಡಿಮೆ ಆಗುತ್ತೆ. ನಿಮ್ಮ ವಯಸ್ಸು ಮತ್ತು ಯಾವ ಸಮಸ್ಯೆ, ಭಯ ಇದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮೇಷರಾಶಿಯವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.